ಅಯ್ಯೋ ದೇವರೇ, ನಮ್ಮ ಮೇಲೆ ಯಾಕಪ್ಪ ನಿನಗೆ ಇಷ್ಟೊಂದು ಕೋಪ? ನಿನ್ನನ್ನೇ ನಾವು ಯಾವಾಗ ಮರೆತಿದ್ದೇವೆ? ವಾರಕ್ಕೊಮ್ಮೆ ನಿನಗೆ ಶುದ್ಧಿಯಿಂದ ಪೂಜೆ ಮಾಡಿ ನೈವೇದ್ಯ ಕೊಡುವುದನ್ನೇ ಯಾವಾಗ ಮರೆತಿದ್ದೇನೆ? ಆದರೂ ನಮ್ಮ ಮೇಲೆ ಇಷ್ಟೊಂದು ಅಗ್ನಿ ಪರೀಕ್ಷೆಗಳನ್ನು ತಂದೊಡ್ತಿದೆಯಲ್ಲಪ್ಪ. ನಿನ್ನ ಮೇಲೆ ನನ್ನ ನಂಬಿಕೆ ಸುಳ್ಳಾಗಲಿಲ್ಲ. ಖಂಡಿತ ಒಳ್ಳೆಯದನ್ನೇ ಮಾಡ್ತೀಯಪ್ಪ. ಒಳ್ಳೇದು ಮಾಡು ತಂದೆ. ಹೇಳಿ, ಏನಾಗಬೇಕಿತ್ತು? ನಮಸ್ತೆ ಸರ್. ನಮ್ಮ ಕಬ್ಬಿನ ಗದ್ದೆಗೆ ಆನೆಗಳು ನುಗ್ಗಿಬಿಟ್ಟಾವೆ. ಬೆಳೆ ಎಲ್ಲ ಹಾಳು ಮಾಡುತ್ತಿದ್ದಾವೆ. ಅದಕ್ಕೆ ನಿಮ್ಮನ್ನು ಕರೆದೊಯ್ಯಲು ಬಂದೆ ಸರ್. ಹೌದೇನಪ್ಪ? ನಿಮ್ಮ ಜಮೀನು ಎಲ್ಲಿ ಬರುತ್ತೆ? ನಮ್ಮ ಕಾರು ಹೋಗ್ಲಿಕ್ಕೆ ದಾರಿ ಇದೆಯೋ? ನಮ್ಮ ಜಮೀನು ಇಲ್ಲಿಂದ 3 ಕಿಲೋಮೀಟರ್ ದೂರದಲ್ಲಿದೆ. ದಾರಿ ಎಲ್ಲ ಚೆನ್ನಾಗಿದೆ ಸರ್. ಹೌದೇನಪ್ಪ? ಒಂದು 5 ನಿಮಿಷ ನಮ್ಮ ಸಾಹೇಬರು ಬಂದುಬಿಡ್ತಾರೆ. ಅವರಿಗೆ ಈ ವಿಷಯ ಹೇಳ್ಬಿಟ್ಟು ಹೊರಡೋಣ. ಸರಿ ಸರ್. ನಮಸ್ತೆ ಸರ್. ಹಾಂ, ನಮಸ್ತೆ. ಯಾರು ಈ ಹುಡುಗ? ಇಲ್ಲಿಗೆ ಯಾಕೆ ಬಂದಿದ್ದಾನೆ? ಸರ್, ಇವರು ಪಕ್ಕದ ಊರಿನವರು. ಇವರ ಗದ್ದೆಗೆ ಆನೆ ಹಿಂಡು ನುಗ್ಗಿಬಿಟ್ಟಿದೆಯಂತೆ. ಅದಕ್ಕೆ ನಮಗೆ ವಿಷಯ ತಿಳಿಸಲು ಬಂದಿದ್ದಾರೆ. ಹೌದಾ? ಮತ್ತೆ ಬೇಗ ಹೋಗೋದಲ್ವಾ? ಯಾಕಿನ್ನೂ ಇಲ್ಲೇ ಇದ್ದೀರಾ? ಸರ್, ನಿಮಗೆ ವರದಿ ಮಾಡಿ ಹೋಗೋಣ ಅಂತ ತಡೆ ಮಾಡಿದೆ. ಇಲ್ಲಿ ಜನ ಸಮಸ್ಯೆ ಅಂತ ಬಂದಾಗ ಅವ್ರನ್ನ ಕಾಯಿಸಬಾರ್ದು. ಬೇಗ ಹೋಗಿ ಅವರ ಸಮಸ್ಯೆ ಬಗೆಹರಿಸಿ. ಎಸ್ ಸರ್. ಯಾವ ಕಡೆ ಹೋಗಬೇಕು ಸರ್? ಸ್ವಲ್ಪ ಮುಂದೆ ನಡೀರಿ. ಅಲ್ಲಿ ಕಾಣಿಸ್ತಿದೆಯಲ್ಲ ನೋಡಿ, ಆ ಕಬ್ಬಿನ ಗದ್ದೆ ನಮ್ಮದೇನೆ. ಅಲ್ಲಿ ನಡೀರಿ ಸರ್. ಸುಮ್ಮ ಮಾದಣ್ಣಗೆ ಹೇಳ್ಬಿಟ್ಟು ಬರುವೆ. ಹಾಂ, ಹೇಳ್ಬಿಟ್ಟು ಬಂದೆ ಸಿದ್ದಣ್ಣ. ಮಾದಣ್ಣ ಹಸುಗಳಿಗೆ ಮೇವು ಹಾಕ್ತಾ ಕೂತಿದ್ದ. ಸಿದ್ದಣ್ಣ ಕಬ್ಬಿನ ಗದ್ದೆಗೆ ಆನೆಗಳು ನುಗ್ಗಿಬಿಟ್ಟಿದ್ದಾವೆ ಅಂತ ಹೇಳಿದೆ. ಅದಕ್ಕೆ ಹೌದಾ, ಈಗ ಬರ್ತೀನಿ ನಡೀರಿ ಅಂದ್ಬಿಟ್ಟು ಬರ್ತಾ ಇರ್ಬೋದೇನೋ. ಸರಿ ಸೋಮಣ್ಣ, ಹೇಳ್ಬಿಟ್ಟು ಬಂದಿದ್ದು ಒಳ್ಳೆಯದೇ ಆಯಿತು. ಇರಿ ಸಿದ್ದಣ್ಣ, ನಾನು ಪಟಾಕಿ ತಂದಿದ್ದೀನಿ. ಪಟಾಕಿ ಹಚ್ಚಿದ್ರೆ ಆನೆಗಳು ಓಡೋಗ್ತವೆ. ಹಾಗಿದ್ರೆ ಕೊಡು ಸೋಮಣ್ಣ, ಹಚ್ಚನ. ಬನ್ನಿ ಹಚ್ಚನೆ. ಅಯ್ಯೋ ಸಿದ್ಧ, ಕಬ್ಬಿನ ಗದ್ದೆಗೆ ಆನೆ ನುಗ್ಗಿದೆ ಅಂತ ಸೋಮಣ್ಣ ಹೇಳ್ದ. ಅದಕ್ಕೆ ಬೇಗ ಬೇಗ ಬಂದು ನೋಡಿದೆ. ಇಲ್ಲಿ ನೋಡಿದೆ ಆನೆಗಳು ಇಷ್ಟೊಂದು ನುಗ್ಬಿಟ್ಟಿದೆಯಲ್ಲ, ಏನು ಮಾಡೋಣ ಇವಾಗ? ಬನ್ನಿ, ಅದೇ ಏನು ಮಾಡೋಣ ಅಂತ ಅದಕ್ಕೆ ನಾನು ಸುಮ್ಮನೆ ಬೇಜಾರಾಗಿ ನಿಂತ್ಬಿಟ್ಟಿದ್ದೇನೆ. ಪಟಾಕಿ ಹಚ್ಚಿದ್ರೆ ಆನೆಗಳು ಹೋಗ್ತಾವಂತಲ್ಲಣ್ಣ, ಅದಕ್ಕೆ ಇವಾಗ ಪಟಾಕಿ ಹಚ್ಚನ ರಾಜು ಬರೋವರೆಗೆ ಅಂತ ನೋಡ್ತಾ ಇದ್ದೆ. ರಾಜು ಎಲ್ಲೋದ ಸಿದ್ಧ? ಅಣ್ಣೆ ಅರಣ್ಯ ಇಲಾಖೆಯವನ್ನ ಕರ್ಕೊಬರಕ್ಕೆ ಹೋಗಿದ್ದಾನೆ. ಹೌದೇ, ಒಳ್ಳೇದೇ ಆಯಿತು ಬಿಡು. ಅವ್ರು ಬರೋವರೆಗೆ ಪಟಾಕಿ ಆದರೂ ಹಚ್ಚಿ ನೋಡೋಣ.